ಒಂದೆರಡು ದಿವಸ ಟೈಮ್ ತಗೋ ಅಂತಂದ್ರು. ಇಲ್ಲ ನಾವು ಅದ್ರ ಬಗ್ಗೆ ಏನು ವಿಚಾರನೇ ಇಲ್ಲ ಅಂತಂದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ. ಚುನಾವಣೆ ರಂಗೇರಿದ್ದು ಕಾಂಗ್ರೆಸ್ನ ಶಾಸಕರು ಪಕ್ಷೇತರ ಅಭ್ಯರ್ಥಿಯನ್ನು ಮನವೊಲಿಸಲು ಬರ್ತಿದ್ದಾರೆ. ಈಗ ಖಾದರ್ ಆದಿಲ್ ಪಾಷಾ ಅವರ ಮನೆಗೆ ಬಂದಿದ್ದಾರೆ. ಏನಂತ ಕೇಳೋಣ ಬನ್ನಿ ಸರ್. ಏನಿವತ್ತು ಶಾಸಕರಾದ ಭದ್ರಾವತಿ ಶಾಸಕರಾದ ಸಂಗಮೇಶ್ವರ್ ತಮ್ಮ ಮನೆಗೆ ಬಂದರು, ಏನೆಲ್ಲ ಚರ್ಚೆ ಆಯ್ತು? ಏನಿಲ್ಲ, ಅದೇ ಇವಾಗ ಓಟಿನ ವಿಚಾರ. ಒಂದು ಓಟು ಹೋದ್ರೂ ಡಿಸ್ಟರ್ಬೆನ್ಸ್ ಆಗುತ್ತೆ, ಬೇರೆಯವರಿಗೆ ಅವಕಾಶ ಆಗುತ್ತೆ. ಹಿಂಗಂದ್ರು ಇಲ್ಲ, ನಾನು ವಿನ್ ಆಗ್ತೀನಿ, ಅದ್ರ ಬಗ್ಗೆ ಏನು ಡಿಸ್ಕಷನ್ ಇಲ್ಲ ಅಂತಂದೆ. ಅದಕ್ಕೆ ಅವರು ಮತ್ತೆ ಅವ್ರೇನಾದ್ರು ಹೇಳ್ತಾರಂತ ನಾನು ಹೇಳ್ಬಿಟ್ಟೆ. ಮತ್ತೆ ನನಗೆ ಹೇಳ್ತೀನಿ ನೋಡ್ರಿ, ನನ್ನ ನಿಗಮ ಮಂಡಳಿನೂ ಬೇಡ, ತುಂಬಾ ಆತ್ಮೀಯರಿದ್ದಾರೆ ನನಗೆ. ಯಾವ ನಿಗಮ ಮಂಡಳಿನೂ ಬೇಡ, ಯಾವ ಚೇರ್ಮನ್ ಬೇಡ, ನನಗೆ ಯಾವ ಐಡೆಂಟಿ ಕಾರ್ಡು ಬೇಡ ಅಂತ ಹೇಳಿ ನಾನು ಹೇಳ್ಬಿಟ್ಟೆ ಅವ್ರಿಗೆ. ಬಂದು ಏನಂತ ಕೇಳಿದ್ರು ಸರ್? ಏನಿಲ್ಲ, ಈಗ ತುಂಬಾ ಹತ್ರ ಇದಾರಲ್ಲ ಫ್ಯಾಮಿಲಿಗೆ, ಸೊ ಹಾಗಾಗಿ ನೋಡು ಸುಮ್ಮನೆ ಯಾಕೆ ಇದು ಮಾಡ್ಕೊಂತೀಯ ಹಂಗೆ ಅಂತಂದ್ರು. ಅವ್ರದ್ದೇನೋ ಯೋಚನೆ, ಒಂದೇ ಸತಿಗೆ ಬಂದಿದೀಯಾ, ನೀನು ಇದು ಮಾಡ್ಬೇಕಿತ್ತು ಹಂಗೆ ಅಂತ ಹೇಳಿದ್ರು ಅವರು. ಇಲ್ಲ ಚೆನ್ನಾಗಿದೆ, ಯಾರಿಗೂ ನಾಲೆಡ್ಜ್ ಪರ್ಸನ್ ಯಾರು ಇಲ್ಲ ಇಲ್ಲಿ ಸದ್ಯಕ್ಕೆ. ಆಮೇಲೆ ಯುವಕ ಬೇರೆ ಇದ್ದೀನಿ, ಅವಕಾಶ ಇದೆ, ನಾನು ಮಾಡ್ಕೊಂತೀನಿ ಅಂತಂದೆ. ಪ್ರಯತ್ನ ಪಡ್ತೀನಿ, ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ, ಬಟ್ ಪಾಸಿಟಿವ್ ಇದೆ ಅಂತಂದೆ. ಸೊ ಹಾಗಾಗಿ ನೋಡಿ ಏನಾದ್ರು ಯೋಚನೆ ಇದ್ರೆ ಅಂತಂದ್ರು. ಇಲ್ಲ ಅದ್ರ ಬಗ್ಗೆ ಏನು ಇಲ್ಲ ಅಂತ. ಒಂದೆರಡು ದಿವಸ ಟೈಮ್ ತಗೋ ಅಂತಂದ್ರು. ಇಲ್ಲ ನಾವು ಅದ್ರ ಬಗ್ಗೆ ಏನು ವಿಚಾರನೇ ಇಲ್ಲ ಅಂತಂದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ರು. ಓಕೆ, ನಾಮಿನೇಷನ್ ಸಂದರ್ಭದಲ್ಲಿ ಇದನ್ನ ಯಾರು ಮನವೊಲಿಸಿದ್ರು ಸರ್ ತಮಗೆ? ಇಲ್ಲ, ಅವಾಗಿನೂ ಟಾಪಿಕ್ ಇದ್ದಿಲ್ಲ. ನನ್ನ ಪ್ರಕಾರ ನಂದು ಇಂಟ್ರೆಸ್ಟ್ ಮೇಲೆ ನಾನು ಹೋಗಿ ಹಾಕಿದೆ. ಈಗ ತಾವು ಏನು ಪ್ರತಿಕ್ರಿಯೆ ನೀಡ್ತಿದ್ದಾರೆ ಸರ್? ಏನಿಲ್ಲ, ಜನರಿಗೆ ಪ್ರಚಾರಕ್ಕೆ ಹೋಗ್ತೀನಿ ಇವಾಗ. ಹೋಗಿದಾದ್ಮೇಲೆ ನನಗೆ ಒಳ್ಳೆ ಸಪೋರ್ಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ. ಈಗ ನೋಡ್ರಿ, ಇವೆಲ್ಲ ಬೆಳವಣಿಗೆ ಏನ್ ತೋರಿಸುತ್ತೆ ಅಂದ್ರೆ ನನಗಿದೆ ನಾಲೆಡ್ಜ್ ಅಂತಾನೆ ತೋರಿಸುತ್ತೆ. ಸೊ ಹಾಗಾಗಿ ನನ್ಗೆ ನಾಲೆಡ್ಜ್ ಇರ್ಬೇಕಾದ್ರೆ, ನನಗೆ ಕನೆಕ್ಷನ್ಸ್ ಇರ್ಬೇಕಾದ್ರೆ ಜನರು ನನಗೆ ತುಂಬಾ ಸಪೋರ್ಟ್ ಮಾಡಬಹುದು. ಸಪೋರ್ಟ್ ಮಾಡಿ ನನಗೆ ವಿನ್ ಮಾಡಕ್ ಇದು ಮಾಡಬಹುದು. ಬೇರೆ ಸಚಿವರದ ಕರೆ ಬಂದಿತ್ತಾ ಸರ್ ತಮ್ಗೆ ಯಾರು? ಇಲ್ಲ ಸರ್, ನನಗೆ ಯಾವ್ದು ಬಂದಿಲ್ಲ, ನಾನು ಯಾರಿಗೂ ಅಟೆಂಡ್ ಮಾಡಿಲ್ಲ. ಮುಂದೆ ನಡೆಯ ಸರ್ ತಮ್ದು? ಏನಿಲ್ಲ, ಅಭಿವೃದ್ಧಿ ಕಡೆ ಅಷ್ಟೇ, ಸಿಂಪಲ್ ಆಗಿ. ಸೊ ಚುನಾವಣೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ? ಇಲ್ಲ ಸರ್, ಟಾಪಿಕ್ ಇಲ್ಲ ಸರ್, ಟಾಪಿಕ್ ಇಲ್ಲ. ಈಗಾಗಲೇ ಸುಮಾರು ದಿವಸ ನೀವು ಪ್ರಚಾರ ಮಾಡಿದ್ದೀರಾ, ಸೊ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಸರ್? ಇಲ್ಲ, ಪ್ರಚಾರ ಅಂತೂ ಆಗಿದೆ, ಇನ್ನು ಮಾಡ್ಬೇಕಲ್ಲ. ಸಾಕಷ್ಟು ಕಡೆ ನಾನು ಹೋಗ್ತಾ ಇದೀನಿ, ಪರ್ಸನಲಿ ಎಲ್ಲಾದ್ರೂ ಕಡೆ ಹೋಗಿ ಅಟೆಂಡ್ ಮಾಡ್ತಾ ಇದೀನಿ. ಮತ್ತೆ ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಏನೇನಾಗಬೇಕಂತ ಎಲ್ಲ ಫೋಟೋಸ್ ಎಲ್ಲ ಹಂಗೆ ಸರ್ವೇನೂ ಮಾಡ್ತಾ ಇದೀನಿ, ವರ್ಕ್ ಬಗ್ಗೆ, ನೆಕ್ಸ್ಟ್ ಫರ್ದರ್ ಬಗ್ಗೆ. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದೀನಿ. ಯಾಕಂದ್ರೆ ಉಳಿದಿರೋದು ಬರೀ 20 ತಿಂಗಳಲ್ಲ, 20 ತಿಂಗಳಲ್ಲಿ 35 ವರ್ಷದ ಕನಸು ಮಾಡಿದೀನಿ ಇವಾಗ ಫುಲ್ಫಿಲ್ ಆಗ್ಬೇಕಂತ ಹೇಳಿ. ಸೊ ಹಾಗಾಗಿ ಫಾಸ್ಟ್. ಹಾಗೆ ಈಗ ಬೇರೆ ಕ್ಯಾಂಡಿಡೇಟ್ಸ್ಗಳಿಗೂ 3 ಜನ ಬೇರೆ ತರ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಇಲ್ಲ, ನಾನು ಅದ್ರ ಪ್ಲಸ್ ಬಗ್ಗೆ ಆಗ್ಲಿ ಮೈನಸ್ ಬಗ್ಗೆ ಆಗ್ಲಿ ನಾನು ಯಾವ ವಿಚಾರನೂ ನಾನು ಯೋಚನೆ ಮಾಡೋದಿಲ್ಲ. ನಾನು ಗೆಲ್ಲಬೇಕು, ನನ್ನ ಗೆಲುವು ನೋಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಉತ್ತರ ದಕ್ಷಿಣಕ್ಕೆ ಡಿಫ್ರೆನ್ಸ್ ಇರೋದು ಫುಲ್ಫಿಲ್ ಮಾಡ್ಬೇಕನ್ನೋ ಯೋಚನೆ ನಂಬಿದ್ದೀನಿ ಅಷ್ಟೇ. ಈಗ ಹೆಂಗೆ ಸಾದಿಕ್ ಪೈಲ್ವಾನ್ ಅವ್ರನ್ನ ಅವ್ರು ವಾಪಸ್ ತಗೊಂಡ್ರು, ಅದೇ ತರ ನಿಮ್ಗೂ ಅವರು ಮಾಡ್ತಿದ್ದಾರೆ? ಇಲ್ಲ ಸರ್, ಟಾಪಿಕ್ ಇಲ್ಲ ಸರ್. ಅವರಿಗೆ ಸಾದಿಕ್ ಪೈಲ್ವಾನ್ ಅವರಿಗೆ ಆಗ್ಲಿ ಅಥವಾ ಬೇರೆಯವರಿಗಾಗ್ಲಿ ಅವ್ರಿಗೆ ಬೇಕಾದ್ರೆ ಮೇಲ್ಗಡೆ ಹೈ ಕಮಾಂಡ್ ಅನ್ನೋದಿದೆ. ನಮ್ದು ಯಾವ ಪಾರ್ಟಿನೂ ಇಲ್ಲ, ನಮ್ಗೆ ಯಾಕೆ ಸರ್ ಪ್ರೆಷರ್ ಬರ್ತದೆ? ಅದಂಗೆ ಆಗ್ತದೆ. ಒಟ್ಟಾರೆ ನೆಕ್ಸ್ಟ್ ಬೇರೆ ಯಾರ ಕರೆ ಬಂದ್ರು ಏನೇ ಬಂದ್ರು ತಾವು ಹಿಂಗೆ ಸರಿಯಲ್ಲ? ಅವ್ರು ಒಂದಲ್ಲ ಸರ್, 100 ಕರೆ ಮಾಡಿಸ್ಲಿ, ನಾನು ಹಿಂದೆ ಹೋಗೋ ಮಾತೇ ಇಲ್ಲ ಸರ್. ಓಕೆ, ಇದರಿಂದ ಅಲ್ಪಸಂಖ್ಯಾತರಿಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಅಭಿವೃದ್ಧಿ ಕಡೆ ಹೋಗ್ತಾ ಇದೀನಿ, ಸಪೋರ್ಟ್ ಮಾಡ್ರಿ ನನಗೆ. ನನ್ನ ಕ್ರಮ ಸಂಖ್ಯೆ 14 ಇದೆ, ಡೈಮಂಡ್ ಗುರುತಿದೆ, ಸಪೋರ್ಟ್ ಮಾಡ್ಲಿ ಅಂತ ಹೇಳ್ತೀನಿ ಸರ್. ಗೆಲುವು ಇದೆ ಸರ್, ಅಭಿವೃದ್ಧಿ ಇದೆ ಅದ್ರ ಜೊತೆ. ಫಸ್ಟ್ ಅಭಿವೃದ್ಧಿ, ಆಮೇಲೆ ಗೆಲುವು.